ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಇನ್ಸ್ಟೆಂಟಾಗಿ ನಾವು ಒಂದು ಅವಲಕ್ಕಿ ಇಡ್ಲಿಯನ್ನು ಮಾಡ್ಕೊಳ್ಳೋಣ ಬನ್ನಿ. ಅಕ್ಕಿ ನೆನೆಸ್ಬೇಕಾಗಿಲ್ಲ, ಉದ್ದು ನೆನೆಸ್ಬೇಕಾಗಿಲ್ಲ, ರುಬ್ಬೋಬೇಕಾಗಿಲ್ಲ. ಈಗ ಇದಕ್ಕೆ ಬೇಕಾಗಿರುವಂಥದ್ದು ದಪ್ಪ ಅವಲಕ್ಕಿ. ಈ ಅವಲಕ್ಕಿ ಎಷ್ಟನ್ನು ತೊಗೊಂಡಿದ್ದೀವೋ ಅಷ್ಟೇ ಮೊಸರು, ಅದರ 1.5 ಪಟ್ಟಿನಷ್ಟು ಇಡ್ಲಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಚಿಟಿಕೆ ಸೋಡಾ. ಈಗ ನಾವು ಮುಖ್ಯವಾಗಿ ಈ ಅವಲಕ್ಕಿಯನ್ನು ನಾವು ಸ್ವಲ್ಪ ಮಿಕ್ಸಿಯಲ್ಲಿ ಪೌಡರ್ ಅಂತಂದರೆ ಇಡ್ಲಿ ರವೆ ರೀತಿಯಲ್ಲಿ ದರಿಯಾಗಿ ಮಾಡ್ಕೊಳ್ಳೋಣ. ಇದನ್ನು ನಾವು ಪುಡಿ ಮಾಡುವಾಗಲೇ ನಾವು ಇದರ ಕಲ್ಲುಪ್ಪನ್ನು ಸೇರಿಸಿ ಮಾಡಿದರೆ ಬಹಳ ಸುಲಭವಾಗಿ ನಮಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಪುಡಿ ಮಾಡಿಕೊಂಡು ಇದು ಮತ್ತು ರವೆಯನ್ನು ಚೆಂದ ಮಾಡಿ ತೊಳ್ಕೊಂಡು ಬರೋಣ. ಅವಲಕ್ಕಿಯನ್ನು ಮಿಕ್ಸಿಯಲ್ಲಿ ಹಾಕಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅಕ್ಕಿ ತರಿಯನ್ನು ಕೂಡ ನಾನು ತೊಳೆದಿಟ್ಕೊಂಡಿದ್ದೀನಿ. ಇವೆರಡನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನಾವು ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋಣ. ಉಪ್ಪನ್ನು ಈಗಾಗಲೇ ನಾವು ಅವಲಕ್ಕಿ ಜೊತೆ ಹಾಕಿ ಅದನ್ನು ಪೌಡ್ರ್ ಮಾಡಿದ್ದೀವಿ, ಹಾಗಾಗಿ ಮತ್ತೆ ಮೇಲೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ಮೊಸರನ್ನು ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ಪೂರ್ತಿಯಾಗಿ ಅದು ಗಂಟಿಲ್ಲದ ಹಾಗೆ ಕಲಿಸ್ಕೊಳ್ಳೋಣ. ನಾವೇನು ರವೆಯನ್ನು ತೊಳಿತೀವಿ ಆವಾಗಲೇ ಕೂಡ ಅದನ್ನು ಸ್ವಲ್ಪ ನೀರನ್ನು ಬಸಿದು ಹಾಕ್ಕೊಳ್ಳುವಂಥದ್ದು. ಅವಲಕ್ಕಿಯನ್ನು ತೊಳೆದು ಆದಮೇಲೆ ತಕ್ಷಣದಲ್ಲಿ ಅದನ್ನು ನಾವು ನೀರನ್ನು ಸೋಸಿ ತಕ್ಷಣ ಪುಡಿ ಮಾಡ್ಕೋಬೇಕು. ಯಾಕಂದರೆ ಅವಲಕ್ಕಿಗೆ ನೀರನ್ನು ಹೀರ್ಕೊಳ್ಳುವಂಥ ಗುಣ ಇರೋದರಿಂದ ಅದು ಅಲ್ಲೇ ಗಟ್ಟಿಯಾಗಿಬಿಡುತ್ತೆ, ಆಮೇಲೆ ಅದು ಗಂಟಾಗುತ್ತೆ. ಹಾಗಾಗಿ ಪ್ರಾರಂಭದಲ್ಲೇ ನಾವು ಅದನ್ನು ಪೌಡ್ರ್ ಅಂತಂದರೆ ಸ್ವಲ್ಪ ಕೈಯಲ್ಲಿ ಹುಡಿ ಮಾಡಿ ನಾವು ಹಾಕ್ಕೊಂಡ್ರೆ ಆಗುತ್ತೆ. ಈಗ ಸೋಡಾವನ್ನು ನಾವು ಈಗಲೇ ಹಾಕೋದು ಬೇಡ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಒಂದು 30 ನಿಮಿಷ ಇದನ್ನು ಮುಚ್ಚಿಟ್ರೆ ಆ ರವೆ ಮತ್ತು ಅವಲಕ್ಕಿ ಪುಡಿ, ಮೊಸರು ಎಲ್ಲವೂ ಸಮ ಹೊಂದಾಣಿಕೆ ಆಗುತ್ತೆ. ಕೊನೆಯಲ್ಲಿ ಇಡ್ಲಿ ಹಾಕೋಕ್ಕಿಂತ ಮುಂಚೆ ನಾವು ಇಟ್ಕೊಂಡಿರುವಂಥ ಒಂದು ಚೂರು ಸೋಡಾವನ್ನು ಇದಕ್ಕೆ ಸೇರಿಸಿ ನಾವು ಇಡ್ಲಿಯನ್ನು ಮಾಡೋಣ. ಈಗ ನಾನು ಕಲಸಿಟ್ಕೊಂಡಂತಹ ಇಡ್ಲಿ ಹಿಟ್ಟು ಸಿದ್ಧವಾಗಿದೆ ನೋಡೋಣ. ಅರ್ಧ ಗಂಟೆ ಆಗಿದೆ ಇಟ್ಕೊಂಡು. ಈಗ ಇದನ್ನು ಎಷ್ಟು ದಪ್ಪ ಬೇಕು ಅಂತ ನಾವು ನಿಶ್ಚಯ ಮಾಡೋಣ. ಈಗ ನಾನು ಕಲಸಿದ ಹದ ಸರಿ ಇದೆ, ಇದಕ್ಕೆ ಮತ್ತೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗಾಗಲೇ ನಾನು ಇಡ್ಲಿ ತಟ್ಟೆಗಳಿಗೆ ಜಿಡ್ಡನ್ನು ಹಚ್ಕೊಂಡಿದ್ದೀನಿ. ಎಣ್ಣೆ ಅಥವಾ ತುಪ್ಪ ನಮಗೇನು ಬೇಕೋ ಅದನ್ನು ಹಚ್ಕೊಳ್ಳೋಣ. ಈಗ ನಾನೇನು ಸೋಡಾ ಎತ್ತಿಟ್ಕೊಂಡಿದ್ದೀನಿ ಅದನ್ನು ನಾನು ಈ ಸಂದರ್ಭದಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ನಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಮಿಶ್ರಣ ಮಾಡಿಕೊಂಡು ನಾವು ಇದನ್ನು ಪೂರ್ತಿ ಹಾಕೋದು ಬೇಡ, ಯಾಕಂದರೆ ಅದು ಬೆಂದಾಗ ಮತ್ತು ಸ್ವಲ್ಪ ದಪ್ಪ ಆಗೋದ್ರಿಂದ ನಾವು ಇದೇ ರೀತಿ ನಾವು ಎಲ್ಲ ತಟ್ಟೆಗೂ ಹಾಕ್ಕೊಂಡು ಅದನ್ನು ಜೋಡಿಸ್ಕೊಳ್ಳೋಣ. ಈ ಕಡೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ಸೊ ನಾನು ಕುಕ್ಕರ್ನಲ್ಲೇ ಮಾಡೋದ್ರಿಂದ ಇದರಲ್ಲಿ ನೀರನ್ನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಬಿಸಿಗೆ ಇಟ್ಕೊಂಡ್ಬಿಡೋಣ. ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಪ್ರಾರಂಭ ಆಗಿದೆ. ಈಗ ನಾನು ಈಗಾಗಲೇ ಹಾಕ್ಕೊಂಡಿರುವಂಥ ಹಿಟ್ಟನ್ನು ಇಲ್ಲಿ ಇಡ್ಲಿ ತಟ್ಟೆಗಳನ್ನು ಮೇಲಿಕ್ಕೆ ಇಡ್ತಾಯಿದ್ದೀನಿ. ಈಗ ಇದನ್ನು ಮುಚ್ಚಿ ಬೇಯಿಸೋಣ. ಗೊತ್ತಿದೆ ನಮಗೆ ವಿಸಿಲ್ ಹಾಕಲ್ಲ. ಒಂದು ಸಣ್ಣ ಲೋಟವನ್ನು ಮುಚ್ಚಿ ನಾನು 12 ನಿಮಿಷ, 12ರಿಂದ ಹೆಚ್ಚು ಕಮ್ಮಿ 12ರಿಂದ 13 ನಿಮಿಷದವರೆಗೂ ಬೇಯಿಸ್ತೀನಿ. ಇದನ್ನು ಚಟ್ನಿಗೆ ಬೇಕಾಗುವಂಥ ಪದಾರ್ಥಗಳನ್ನು ಇಲ್ಲಿ ತಗೊಳ್ಳೋಣ. ಇಲ್ಲಿ ಫ್ರೆಶ್ ಕಾಯಿ ತುರಿ, 3 ಹಸಿಮೆಣಸು, 1 ಸಣ್ಣ ಹೆಸರಿನಷ್ಟು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1-2 ಸ್ಪೂನ್ನಷ್ಟು
ಹುರಿಗಡಲೆ, ಒಂದು ಅರ್ಧ ಈರುಳ್ಳಿ, ಒಂದು ಚೂರು ಶುಂಠಿ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ತಿಲ್ಲ, ಏಕೆಂದರೆ ನಾನು ಈರುಳ್ಳಿ ಮತ್ತು ಸಣ್ಣ ತುಂಡು ಶುಂಠಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಈ 3 ಹಸಿಮೆಣಸನ್ನು ನಾವು ಈಗ ಹುರ್ಕೊಳ್ಳೋಣ. ನಾನು ಎಣ್ಣೆ ಇಲ್ಲದೆ ಹುರ್ಕೊಳ್ತೀನಿ. ಇದು ಸುಟ್ಟ ಹಾಗೆ ಆಗುತ್ತೆ. ಮೊದಲೆಲ್ಲ ಒಲೆಯಲ್ಲಿ ಸುಟ್ಟುಬಿಟ್ಟು ಚಟ್ನಿಯನ್ನು ಮಾಡ್ತಾಯಿದ್ರು. ಹಾಗಾಗಿ ನಾನೇನು ಮಾಡ್ತೀನಿ, ಇದಕ್ಕೆ ಎಣ್ಣೆ ಇಲ್ಲದೆ ಇದನ್ನು ಹುರ್ಕೊಳ್ತೀನಿ. ಇದನ್ನು ಹುರಿದು ಈಗ ಎಲ್ಲದ್ರ ಜೊತೆ ಸೇರಿಸಿ ನಾವು ರುಬ್ಬೋಣ. ಪದಾರ್ಥಗಳನ್ನು ಇಲ್ಲೇ ಹಾಕ್ಕೊಂಡಿದ್ದೀವಿ ಮಿಕ್ಸಿ ಬೌಲ್ಗೆ. ಮೆಣಸಿನ್ಕಾಯಿ ಹುರಿದಿರೋದು ಇದು ಸುಟ್ಟಂಗೆ ಆಗಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಹೊಗೆ ಆಡ್ತಾ ಇದೆ. ಇದನ್ನು ತೆಗೆದು ನಾವು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಅಗತ್ಯವಿರುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಯನ್ನು ನಾವೀಗ ರುಬ್ಕೊಂಡ್ಬಂದಿದ್ದೀವಿ. ಚಟ್ನಿ ಯಾವಾಗಲೂ ತುಂಬ ನೈಸ್ ಆಗಬಾರ್ದು, ಸ್ವಲ್ಪ ದರಿ ಇರಬೇಕು. ಆವಾಗ ಮಾತ್ರ ಚಟ್ನಿಗೆ ರುಚಿ ಜಾಸ್ತಿ. ಹಾಗೆ ಇದನ್ನು ನಾವು ಒಂದು ಸಣ್ಣ ಪಾತ್ರೆಗೆ ತಗೊಂಡ್ಬಿಟ್ಟು ಇದಕ್ಕೊಂದು ಪುಟ್ಟದಾದ ಒಗ್ಗರಣೆಯನ್ನು ಮಾಡೋಣ ಬನ್ನಿ. ಇಡ್ಲಿಗೆ ಚಟ್ನಿ ಸ್ವಲ್ಪ ನೀರಾಗಿದ್ರೇ ಯಾವಾಗಲೂ ಚೆನ್ನಾಗಿರುತ್ತೆ, ಅದಕ್ಕೆ ಎತ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮ ಚಟ್ನಿ ಸಿದ್ಧವಾಗಿದೆ. ಇದಕ್ಕೊಂದು ಉದ್ದಿನ ಬೇಳೆಯ ಒಗ್ಗರಣೆಯನ್ನು ಕೊಡೋಣ. ಉದ್ದಿನ ಬೇಳೆ ಒಣಮೆಣಸು ಹಾಕಿ ಒಗ್ಗರಣೆ ಕೊಟ್ಟರೆ ಭಾಳ ರುಚಿಯಾಗಿರುತ್ತೆ. ಈಗ ನಾವೊಂದು ಚೂರು, ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಒಗ್ಗರಣೆಗೆ. 1.5 ಸ್ಪೂನಷ್ಟು ಸಾಕಾಗುತ್ತೆ. ಹಾಗೆ ಇದಕ್ಕೆ ಒಂದು ಚೂರು ಸಾಸಿವೆ, ಇದು ಚಟಪಟ ಅಂದಮೇಲೆ ನಾವು ಒಂದು ಚೂರು ಜೀರಿಗೆ ಇದನ್ನು ಸೇರಿಸ್ಕೊಳ್ಳೋಣ. ಜೀರಿಗೆಯು ಚಟಪಟ ಅಂದಮೇಲೆ ನಾವು ಇಟ್ಕೊಂಡಿರುವಂಥ ಉದ್ದಿನಬೇಳೆ, ಇದು ಸ್ವಲ್ಪ ಕೆಂಪಾಗಬೇಕು. ಅಲ್ಲಿವರೆಗೂ ನಾವು ಕಾಯೋಣ. ಸ್ವಲ್ಪ ನಸುಗೆಂಪು ಬಣ್ಣ ಬರಬೇಕು ಉದ್ದಿನಬೇಳೆ. ನೋಡಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಇಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಸೇರಿಸೋಣ. ಹಾಗೆ ಒಂದು ಒಣಮೆಣಸು. ಒಂದು ಚೂರು ಹಿಂಗನ್ನು ಸೇರಿಸೋಣ. ಹಾಗೆ ಒಲೆಯನ್ನು ಆಫ್ ಮಾಡಿ. ಈಗ ನಮ್ಮ ಚಟ್ನಿಗೆ ಘಮಘಮಿಸುವಂತಹ ಒಂದು ಒಗ್ಗರಣೆ. ನೋಡಿ, ಈಗ ನಮ್ಮ ಚಟ್ನಿ ರೆಡಿಯಾಗಿದೆ. ಇನ್ನೂ ಚಟ್ನಿ ಬೇಕಾದ್ರೆ ನೀರಾಗಿ ಮಾಡ್ಕೋಬೋದು. ಸೊ ತಿನ್ನುವವರ ಮನಸ್ಥಿತಿಯ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು. ನೋಡಿ, ಇಡ್ಲಿಗಳು ಬೆಂದಿವೆ, ಕೈಗೆ ಅಂಟ್ತಾ ಇಲ್ಲ. ಸುಮಾರು 12-13 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಚೂರು ತಣ್ಣಗಾದ ಮೇಲೆ ತೆಗೆಯೋಣ, ಯಾಕಂದರೆ ತಕ್ಷಣದಲ್ಲಿ ತೆಗಿಲಿಕ್ಕೆ ಹೋದರೆ ಅದು ಅಂಟ್ಕೊಂಡಂಗೆ ಆಗುತ್ತೆ. ಯಾಕಂತಂದರೆ ಅದು ಅವಲಕ್ಕಿ ಹಾಕಿರೋದ್ರಿಂದ, ಅವಲಕ್ಕಿ ಬೆಂದ ಕೂಡಲೇ ನಮಗೆ ಗೊತ್ತಿದೆ ಸ್ವಲ್ಪ ಅಂಟಿನ ಸ್ವಭಾವ ಇರುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ ಮೇಲೆ ತೆಗೆಯೋಣ. ಇಡ್ಲಿ ತುಂಬ ಸುಲಭವಾಗಿ ತೆಗಿಲಿಕ್ಕೆ ಬಂದಿದೆ. ಈಗ ಬಹಳ ಚೆನ್ನಾಗಿ ಬಂದಿದೆ ಇಡ್ಲಿ. ಹೇಗಿದೆ ನೋಡಿ, ಒಳ್ಳೆ ಮೃದುವಾಗಿ ಬಂದಿದೆ. ಆರಾಮಾಗಿ ತೆಗಿಬೋದು. ಚಟ್ನಿಯಲ್ಲಿ ಹತ್ಕೊಂಡು ತಿಂತಾ ಇದ್ದರೆ ವಾ, ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಇನ್ಸ್ಟಂಟ್ ಅವಲಕ್ಕಿ ಇಡ್ಲಿ ರೆಡಿ ಟು ಈಟ್ ನಾವು.